ಇವ್ರ ತಂದೆ ಅಬ್ರಾಮು ಮತ್ತೆ ಇಸ್ಸಾಕನು ಇವ್ರ ಮಧ್ಯದಲ್ಲಿ ಏನ್ ಬಂಧ ಐತಿ, ಇವ್ರ ಮಧ್ಯದಲ್ಲಿ ಏನು ಅಂತ ಅನುಬಂಧ ಐತಿ. ಇವಾಗ ತಂದೆ ಏನೋ ಬಲಿಗಂತ ಕರ್ಕೊಂಡು ಹೋಗ್ತಾನ, ಅವಾಗ ಇಸ್ಸಾಕೇನು ಸಣ್ಣವನಲ್ಲ, ದೊಡ್ಡವನು, ವಯಸ್ಸಿನಾಗಿರೋನು. ಎದಕ್ಕಂದ್ರೆ ಇವಾಗ ಕಟ್ಟಿಗೆಗಳು ಎತ್ಕೊಂಡು ಹೋಗಿ ಕತ್ತೆ ಮೇಲೆ ಎತ್ಕೊಂಡು ಹೋಗಿರ್ತಾರಲ್ಲ, ಗುಡ್ಡದ ಮೇಲೆ ಎತ್ಬೇಕಲ್ಲ. ಗುಡ್ಡದ ಮೇಲೆ ಎತ್ಬೇಕಂದ್ರೆ ಕತ್ತೆ ಮೇಲೆ ಹಾಕೋದಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ ಗೊತ್ತಾ, ಕಟ್ಟಿಗೆಗಳು ಯಾರ ಮೇಲೆ ಓಡಿಸ್ತಾನೆ ಗೊತ್ತಾ, ಇಸ್ಸಾಕ್ ಮೇಲೆ ಓಡಿಸ್ತಾನೆ. ಅಂದ್ರೆ ಕಟ್ಟಿಗೆಗಳು ಇಸ್ಸಾಕು ಓಡ್ತದನಂದ್ರೆ ಆಲ್ರೆಡಿ ವಯಸ್ಸಾಗಿರ್ಬೇಕು. ವಯಸ್ಸಾಗಿರ್ಬೇಕ ಇಲ್ಲ, ಸಣ್ಣ ಹುಡುಗರು ಓಡ್ತಾರ, ಎಷ್ಟು ಹುಡುಗರು ಓಡ್ತಾರ ಆಗೋದಿಲ್ಲ. ಅಂದ್ರೆ ವಯಸ್ಸಿದ್ದವನೇ ಆ ಕಟ್ಟಿಗೆಗಳು ಓರಿ ಮೇಲೆ ಹಾಕ್ತಾನ. ಅವ್ರಿಬ್ರು ಹೋಗ್ತಿರೋ ಒಂದು ಸಂಭಾಷಣೆ ಐತೆ, ಲಾಸ್ಟ್ ಒಂದು ಮಾತು ಹೇಳ್ತೀನಿ ನೋಡ್ರಿ, ಸಂಭಾಷಣೆ ನೋಡ್ಬಿಡೋಣ, ಮುಗಿಸ್ಬಿಡೋಣ. ಆದಿಕಾಂಡ 22ನೇ ಅಧ್ಯಾಯ 7ನೇ ವಚನ, ಲಾಸ್ಟ್ ಒಂದೇ ಒಂದು ಮಾತು ಮುಗಿಸ್ಬಿಡ್ತೀನಿ, ಟ್ರೈ ಮಾಡಿ. ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಪ್ಪ ಎಂದು ಕರೆಯಲು ಅಬ್ರಹಾಮನಿಗೆ ಇಸ್ಸಾಕ್ ಏನಂತ ಕರ್ತಾನ, ಏನು ಮಗನೇ. ಇವ್ರಿಬ್ರು ಸಂಭಾಷಣೆ ನೋಡಿರ, ಇದನ್ನ ನಾನು ಓದ್ತಿರುವಾಗ ನನಗೆ ಹೆಂಗ ಅನಿಸ್ತು ಗೊತ್ತಾ, ಅಪ್ಪ ಅಂತ ಕರಿತಾನ. ಎಲ್ಲ ತೆಲುಗಿನಾಗ ಚೆನ್ನಾಗೈತೆ, ನಾ ತಂಡ್ರಿ ಅಂತ ಕರಿತಾನ. ಅವಾಗ ಈತ ಎಂತ ಕರಿತಾನ, ಏಮಿನ ಕುಮಾರುಡ ಅಂತ ಹೇಳ್ತಾನೆ. ನಾ ಕುಮಾರುಡ, ನಾ ತಂಡ್ರಿ ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಮಗ ಅಪ್ಪ ಸಂಭಾಷಣೆ ಮಾಡುವಾಗ ಮಗನೇ ಏನಪ್ಪ ಅಂತ ಹೇಳ್ತಾನೆ. ಅಂದ್ರೆ ಇಬ್ಬರು ಮಧ್ಯೆ ತಂದೆ ತಾಯಿ ಮಧ್ಯೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಐತಲ್ಲ. ಯಾರನ್ನ ನಾವು ಅಲ್ಲಪ್ಪ ಅಂದ್ರೆ ಏನ ಅಂದ್ರೆ ಮಕ್ಕಳದಾಗ ಮಾತಾಡೋ ವಿಧಾನ ಆಗಲಿ, ಮಕ್ಕಳದಾಗ ಮಾತಾಡೋ ಒಂದು ಸ್ವಭಾವ ಆಗಲಿ, ಎಷ್ಟು ಇದಾದ ಸಂಭಾಷಣೆ ಮಾಡುತ್ತ ತಂದೆ ತಾಯಿಗಳ ಮಧ್ಯದಲ್ಲಿ ಆಗಿರೋದು, ಮಕ್ಕಳ ಮಧ್ಯದಲ್ಲಿ, ತಂದೆ ಮಧ್ಯದಲ್ಲಿ, ತಾಯಿ ಮಧ್ಯದಲ್ಲಿ. ಹೌದೇ ಏನನ್ನು ಕೇಳಿದಾಗ ಏನ್ ಮಗನೇ, ಏನ್ ಮಗಳೇ, ಏನಮ್ಮ ಹೇಳು, ಆ ಅನುಬಂಧ ಇರ್ತದಲ್ಲ ತಂದೆ ಮಧ್ಯದಲ್ಲಿ ಮಕ್ಕಳ ಮಧ್ಯದಲ್ಲಿ, ಅದು ಕಾಣಬಹುದು. ಇವ್ರು ಅದೇ ಮಾತಾಡ್ಕೊಂತಾರೆ. ಅಪ್ಪ ಅಂತ ಹೇಳಿದ್ರೆ ಏನ್ ನನ್ನ ಮಗನೇ ಅಂತ ಹೇಳಿ, ಏನ್ ನನ್ನ ಕುಮಾರನೇ, ಏನಯ್ಯ ಅಂತ ಹೇಳಿ. ಅದ್ರ ಭಾರಿ ಮಂದಿ ತಂದೆ ತಾಯಿಗಳು ಏನೇನು ಮಾತಾಡಿ ಏನ್ಲೇ ಏನ ಮಕ್ಕಳದಲ್ಲಿ. ಹೌದಾ ಇದು ಆ ಅನುಬಂಧ ಹೆಂಗಿರ್ಬೇಕು ಇವ್ರ ಮಧ್ಯದಲ್ಲಿ ಹೆಂಗೈತಿ ಹೇಳು, ಎಷ್ಟು ಪ್ರೀತಿ ಅನುಬಂಧ, ಎಷ್ಟು ಇದು. ಆ ರೀತಿ ನಮ್ಮಲ್ಲಿ ಕೂಡ ಕಾಣಬಹುದು. ಒಬ್ಬೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಸ್ವಂತ ಮಕ್ಕಳದಲ್ಲಿ ಪ್ರೀತಿಯಾಗಿ ಮಾತಾಡ್ತಾರಲ್ಲ ಗೊತ್ತಿಲ್ಲ. ಅವ್ರ ರಿಲೇಷನ್ ಮಕ್ಳು ಇರ್ತಾರೆ ನೋಡು, ಅವ್ರ ತಂಗಿ ಮಕ್ಕಳು, ಅವ್ರ ಅಕ್ಕನ ಮಕ್ಕಳು, ಅವ್ರದ್ದು ನೋಡೋ ಫೋನ್ ಒಳಗ ಏನಮ್ಮ ಎಷ್ಟಿದೆ ಮಗ ಏನ್ ಮಾಡ್ತಾನ. ಅರೇ ನಿನ್ನ ಮಗನ ತಲ್ಲಿ ನೀನ್ ನೀಟಾಗಿ ಪ್ರೀತಿಯಾಗಿ ಮಾತಾಡವಲ್ಲೇ. ಆಕೆ ಅರ್ಕತ್ತಿರ್ತಾರೆ ಏನ್ ಇವನು ಸ್ವಂತ ಮಗಂತಾಗ ನನ್ನ ಮಕ್ಕಳಾಗ ಸರಿಯಾಗಿ ಮಾತಾಡೋದಿಲ್ಲ, ಇವ್ನು ಅವ್ರ ಅಕ್ಕ ಫೋನ್ ಮಾಡ, ಅವ್ರಿಗೆ ಫೋನ್ ಮಾಡ, ಹೆಂಗಂದ್ರೆ ಅಂತ ಕೇಳ್ತಾನೆ ನೋಡಿ. ಹೌದೇ ಬಾರಿ ಬಂದಂಗಿರ್ತಾರ, ಸ್ವಂತ ಮಕ್ಕಳು ಹೆಂಗ್ ಸಿಕ್ಕಂಗೆ ಮಾತಾಡ್ತಿರ್ತಾರ. ಅವ್ರು ಯಾರೋ ಮಕ್ಕಳಿಗೆ ಮರ್ಯಾದೆ ಕೊಟ್ಟು ಏನ್ ಮಾಡ್ತಾರ, ಏನಿಲ್ಲ, ತಿಂದಾರ ತಿಂದಿಲ್ಲ, ಮತ್ತೆ ಇವ್ ಮಕ್ಕಳು ತಿಂದಿಲ್ಲ ಏನು ಕೂಡ ಗೊತ್ತಿರೋದಿಲ್ಲ. ಹೆಂಗಿರ್ತದೆ ಪ್ರೀತಿ, ಹಂಗಿರ್ತಾರ ಪ್ರೀತಿ. ಅದು ನೋಡ್ತಾನೆ ದೇವ್ರು, ಅದೆಲ್ಲ ಪರೀಕ್ಷಿಸ್ತಾನೆ. ನಮ್ಮ ಭಕ್ತಿ ಹೆಂಗೈತೆ ಏನಿಲ್ಲ. ಅದ್ರ ಬೇರೆ ಇಸ್ಸಾಕು ಕರ್ಕೊಂಡು ಹೋಗ್ತಿರುವಾಗ, ಮೇಲೆ ಕರ್ಕೊಂಡು ಹೋಗ್ತಿರುವಾಗ ಅಲ್ಲಿ ಒಂದು ಮಾತು ಕೇಳ್ತಾನೆ ಇಸ್ಸಾಕು, ಅಪ್ಪ ಇವ್ ನಾನು ಬಳಿ ಕರ್ಕೊಂಡು ಹೋಗ್ತಿದೆಯಲ್ಲ, ಮತ್ತೆ ಬಳಿಗೆ ಕುರಿ ಇಲ್ಲಲ್ಲ, ಕುರಿ ಎಲ್ಲೈತೆ, ದಿನ ಕರ್ಕೊಂಡು ಹೋಗ್ತದೆ. ಅದು ಸೇವಕರು, ಇಬ್ಬರು ಸೇವಕರು ಕರ್ಕೊಂಡು ಹೋಗ್ತಾರಲ್ಲ, ಆ ಸೇವಕರ ಮುಂದೆ ಕೇಳುವಲ್ಲ ಇಸ್ಸಾಕು, ಸೇವಕರ ಮುಂದೆ ಕೇಳುವಲ್ಲ. ಸೇವಕರು ಅಲ್ಲೇ ಇದ್ದೀವಿ ಇಲ್ರಿ, ನಾನು ನನ್ನ ಮಗ ಮ್ಯಾಗ ಹೋಗಿ ಬರ್ತೀವಿ ಅಂತ ಹೇಳಿದಾಗ ಅವಾಗ ಕೇಳ್ತಾನ. ಎದಕ್ ಕೇಳಿಲ್ಲ ಹೇಳ್ರಿ, ಸೇವಕರ ಮುಂದೆ ಎದಕ್ ಕೇಳಿಲ್ಲ ಮಾತು, ಕುರಿ ತಂದಿಲ್ಲಲ್ಲಪ್ಪ ನೀನು ಬಲಿ ಅಂತೇಳಿ ಕರ್ಕೊಂಬಂದ್ ಅಷ್ಟು ದೂರಲಿದ್ದ 3 ದಿನ ಆಯ್ತು ಪ್ರಯಾಣ ಮಾಡಕ, ಕುರಿನೇ ಹೇಳ್ದಂಗೆ ಕರ್ಕೊಂಬರ್ತದೆ ನಮ್ಮನ್ನ ಅಂತೇಳಿ ಸೇವಕರ ಮುಂದೆ ಎದಕ್ ಕೇಳಿಲ್ಲ ಅಂದ್ರೆ, ನಾನು ಸೇವಕರ ಮುಂದೆ ಈ ಮಾತು ಕೇಳಿಲ್ಲ ಅಂದ್ರೆ ನಮ್ಮ ಅಪ್ಪು ಮರದ ಹೋಗ್ತತೇನೋ, ನಮ್ಮ ಅಪ್ಪು ಗೌರವ ಹೋಗ್ತತೇನೋ. ಅಂದ್ರೆ ಬಲಿ ಐತಂತೇಳಿ ಕರ್ಕೊಂಬಂದು ಕುರಿನೂ ಕೂಡ ತಗೊಂಬಂದಿಲ್ಲಷ್ಟು ತಲೆ ಹೇಳಿದ ನಾ ನಿಮ್ಮ ಅಪ್ಪ ಅಂತೇಳಿ ಸೇವಕರು ಅನ್ಕಂತಾರೇನು, ನಮ್ಮ ಅಪ್ಪಗೆ ಮರ್ಯಾದೆ ಹೋಗ್ಬಾರ್ದು ಅಂತ ಹೇಳಿ ಅವ್ರು ಇಲ್ದಿದ್ದ ಸಮಯದಲ್ಲಿ ಹೋಗಿ ಕೇಳ್ತಾನಪ್ಪ, ಕುರಿ ಇಲ್ಲಲ್ಲಪ್ಪ, ಕುರಿನ್ ಮಾಡ್ತೀಯಲ್ಲ ನೀನು. ಅಂದ್ರೆ ತನ್ನ ತಂದೆನ ಗೌರವನ ಕಾಪಾಡ್ಕೊಳ್ಳಕ ಮಗ ಅಷ್ಟು ಕಾಪಾಡ್ತಾನೆ ಬರ್ತಾನೆ. ತಂದೆ ಮೇಲೆ ಇರುವಂತ ಪ್ರೀತಿ, ತಂದೆ ಗೌರವನ ಕಾಪಾಡ್ಕೋಬೇಕು ಅನ್ನೋ ಮನಸ್ಸು
ಇಷ್ಟಾದ್ಮೇಲೆ ಕಾಣಾಗದು. ಆ ರೀತಿ ಇರ್ಬೇಕು. ನಮ್ಮ ತಂದೆ ತಾಯಿಗಳು ಗೌರವನ ನಾವು ಕಾಪಾಡುವಂಥವ್ರಾಗಿರ್ಬೇಕು. ನಾನು ಏನೋ ತಪ್ಪು ಮಾಡಿದ್ರೆ ನಮ್ಮ ಅಪ್ಪನ ಮರದ ಹೋಗ್ತಿತ್ತಲ್ಲ, ನಾನು ಏನಾದರೂ ತಪ್ಪು ಹೆಜ್ಜೆ ಹಾಕಿನಂದ್ರೆ ನಮ್ಮ ಅಪ್ಪ ತಲೆ ತಗ್ಗಿಸ್ಕೊಂತಾನಲ್ಲ, ಆ ರೀತಿ ನಾವು ಇರಬಾರ್ದಲ್ಲ. ನಾನು ಯಾವಾಗಲೂ ಹೆಂಗಿರ್ಬೇಕಂದ್ರೆ ನಮ್ಮಪ್ಪ ನನ್ನ ನೋಡಿದಾಗೆಲ್ಲ ತಲೆ ಎತ್ತುವ, ಆಮೇಲೆ ನಮ್ಮಮ್ಮ ಯಾವಾಗಲೂ ನಾನು ನೋಡಿದಾಗೆಲ್ಲ ತಲೆ ಎತ್ತುವ. ಯಾಕಂದರೆ ನಾವು ಸ್ವಲ್ಪ ಕೆಟ್ಟದಾಗಿ ನಾವು ನಡ್ಕೊಂಡು ಕೆಟ್ಟದಾಗಿ ಜೀವಿಸಿ ಬಂದರೆ ಎಷ್ಟು ಅವಮಾನ ಪಡಿಸ್ತಾರೆ ಗೊತ್ತಾ? ಯಾರಿಗೆಲ್ಲ ಅವಮಾನ? ಅದು ತಂದೆ ತಾಯಿಗಳಿಗೆ. ನಿನ್ನ ಮಗ ನೋಡಪ್ಪ ಹೆಂಗ್ ಸಿಕ್ಕಂಗೆ ಜೀವಿಸ್ತದಲ್ಲ ಅಂತಂದ್ರೆ ತಂದೆಗೆ ಎಷ್ಟು ಮನಸ್ಸು ನೋವಾಗ್ತದೆ. ಊರಂತಿರ್ತವ ಅಲ್ಲಿ ನೋಡಿ ನಿನ್ನ ಮಗಳು ಯಾರೋ ಗಾಡಿನಾಗ ಎತ್ತು ಹೋಗ್ತಾರಲ್ಲ ಅಂತಿದ್ರೆ ತಂದೆ ಮನಸ್ಸು ಹೆಂಗಾಗ್ತದೆ? ಯಾಕಂದ್ರೆ ತಂದೆ ಸಮಾಜದಲ್ಲಿ ಒಂದು ಗೌರವ ಇಟ್ಕೊಂಡು ಒಂದು ಎಲ್ಲರ ತಗ ಒಂದು ಇಟ್ಕೊಂಡು ಓದಿರ್ತಾವ. ತಾಯಿ ಕೂಡ ಎಲ್ಲಾರು ಫಂಕ್ಷನ್ಗೆ ಹೋಗೋದಂದ್ರೂ ಮಕ್ಕಳು ಕೆಟ್ಟೋಗಿರೋ ತಾಯಿಗಿರೋಷ್ಟು ನೋವು ಇನ್ನೊಂದು ಇರೋದಿಲ್ಲ. ಇದಕ್ಕಂದ್ರೆ ಬೇಗ ಅದು ಗುಚ್ಚಿ ಗುಚ್ಚಿ ಕೇಳ್ತಿರ್ತಾರ. ಯಾರೋ ನಾವು ಸಂಬಂಧಿಕ ಯಾರು ಓದಿರ್ತೀವ, ಫಂಕ್ಷನ್ ಓದಿರ್ತೀವ, ನಿನ್ನ ಮಗ ಅಲ್ಲಿ ಕಂಡಲ್ಲ, ನಿನ್ನ ಮಗಳಿಗೆ ಮಾಡ್ತಾರಲ್ಲ, ಅವೆಲ್ಲ ಹೇಳಿದಾಗ ತಾಯಿಗೆ ಎಷ್ಟು ಬೇಜಾರ ಅಂತ ಹೇಳು, ಎಷ್ಟು ನೋವಾಗುತ್ತೆ ಹೇಳೋದು. ಆ ರೀತಿ ನಾವು ಇರಬಾರ್ದು. ಹೆಂಗಿರ್ಬೋದು ಗೊತ್ತಾ? ನಮ್ಮನ್ನು ನೋಡಿ ನಮ್ಮ ತಂದೆ ಯಾವಾಗಲೂ ತಲೆ ಎತ್ತುವುದು, ತಲೆ ಎತ್ತೋ ಸ್ಥಿತಿನಲ್ಲೇ ನಾವು ಜೀವಿಸ್ಬೋದು. ಆಮೇಲೆ ಅಲ್ಲೆಲ್ಲೂ ಆ ರೀತಿ ನಾವು ಜೀವಿಸುವಂಥರಾಗಿರ್ಬೇಕು. ಯಾಕಂದ್ರೆ ನಾನು ನೋಡಿ ಈ ಕುಟುಂಬದಲ್ಲೇ ನಾವು ಜ್ಞಾಪಿಸ್ಕೊಂಡ್ರಾಗ ಅನಿತಾತಿಗೆ ಅಲ್ಲಿ ಎಲ್ಲೋ ಬಳ್ಳಾರಿನಾಗ ಇರ್ತಾಳೆ, ಇದೇ ತವ್ರ ಮನೆ, ಬಟ್ ಗಂಡನ ಮನೆ ಎಲ್ಲ ಐತೆ, ಅಲ್ಲಿ ಜೀವಿಸ್ತದಲ್ಲ. ಅಲ್ಲಿ ಒಂದು ಸಂಘದಾಗ ಸ್ಥಿರಪಟ್ಟು ಸಂಘದಾಗ ನಿಂತ್ಕೊಂಡು ನನ್ನ ಪ್ರಾಂತದಲ್ಲಿ ನಾನು ಹುಟ್ಟಿ ಬೆಳೆದಿರುವಂಥ ಈ ಪ್ರಾಂತದಲ್ಲಿ ರಕ್ಷಣೆದಾಗ ಬರಬೇಕು, ನಷ್ಟೋಗ್ಬಾರ್ದು ಈ ಜನಗಳು ಇವೆಲ್ಲ ರಕ್ಷಣೆದಲ್ಲಿ ಬರಬೇಕು. ಪ್ರೇಯರ್ ಇಡನ್ರಿ ನಾವಲ್ಲಿ, ದೇವರು ಕಾರ್ಯ ಮಾಡಬೇಕು. ನಾವೆಲ್ಲ ರಕ್ಷಣೆದಲ್ಲಿ ಬಂದೆವು, ಎಲ್ಲ ರಕ್ಷಣೆದಲ್ಲಿ. ಅದಕ್ಕಿಂತ ಮುಂಚೆ ಕುಟುಂಬ ರಕ್ಷಣೆದಲ್ಲಿ ಬರಬೇಕಂತೇಳಿ ಪ್ರಯಾಸ ಪಟ್ಟರು. ಕುಟುಂಬ ರಕ್ಷಣೆದಲ್ಲಿ ದೇವ್ರ ಕನಸಾಗಬೇಕಿಲ್ಲ, ಇವಾಗ ಸಮಾಜ ರಕ್ಷಣೆದಲ್ಲಿ ಬರಬೇಕು, ನಮ್ಮ ಸುತ್ತಮುತ್ತಲ ರಕ್ಷಣೆದಲ್ಲಿ ಬರಬೇಕು. ಇಲ್ಲಿರೋರೆಲ್ಲರೂ ಕೂಡ ನೋಡಿ ಬಂದೊಂದು ಕೂತ್ಕೊಂಡಿರಿ. ಯಾರು ಪ್ರಯಾಸವಿದ್ದ ತಾನು ದೇವರು ಹಾಕಿನಲ್ಲಿ ಇಟ್ಟಿರೋ ಭಾರ, ದೇವ್ರು ನಮ್ಮನ್ನ ಉಪಯೋಗ ಮಾಡಿಕೊಂಡು ಇಷ್ಟೆಲ್ಲ ದೇವ್ರ ಮಾತುಗಳು ಕೇಳುವಂಥ ಕೃಪೆ ದೇವ್ರು ಅನುಗ್ರಹಿಸ್ತಾನಂದ್ರೆ ಒಬ್ಬ ವ್ಯಕ್ತಿ ಮಾಡಿರುವಂಥ ಭಕ್ತಿ ಇಷ್ಟು ಆಶೀರ್ವಾದಕರವಾಗಿ ಮಾರುತ್ತದೆ. ಆಮೇಲೆ ತಂದೆ ಕೂಡ ಎಷ್ಟು ಗೌರವ ಹೇಳು. ಯಾರಪ್ಪ ಅಲ್ಲಿ ಪ್ರೈರ್ ಇಡ್ತಾರಂತ ಬಂದು ಕುಮಾರಣ್ಣನ ಮಗಳಲ್ಲಪ್ಪ ಅನಿತಾ, ಅವು ಪಾಸ್ಟರ್ ಕರ್ಕೊಂಡ್ಬಂದು ಪ್ರೈರ್ ಇಡ್ತಾರ. ಪ್ರೇಯರ್ಗೆ ಹೋಗಿ ನಾವು ಕೂಡ ಬಲವಂತಿದ್ವಿ, ಒಳ್ಳೆ ವಾಕ್ಯ ಕೇಳ್ತಿದ್ವಿ, ದೇವರು ಬಲಪಡಿಸ್ತಾರೆ ನಮ್ಮನ್ನು ಕೂಡ. ತಂದೆಗೆ ಎಷ್ಟು ಗೌರವ ಹೇಳೋದು, ತಂದೆಗೆ ಎಷ್ಟು ಘನತೆ ಹೇಳೋದು. ಅರೆ ನನ್ನ ಮಗಳು ಇಷ್ಟು ಜನನ ಬಲಪಡಿಸ್ತಾಳೆ, ಇಷ್ಟು ಜನ ಆತ್ಮ ರಕ್ಷಣೆ ನಡೆಸ್ತಾಳೆ, ಎಷ್ಟು ಆಶೀರ್ವಾದ. ಹಂಗಿರ್ಬೇಕು ನಾವು. ನಮ್ಮ ನೋಡಿ ತಂದೆ ತಾಯಿಗಳು ತಲೆ ಎತ್ತಿರ್ಬೋದು, ತಲೆ ಎತ್ತ ಸ್ಥಿತಿನಲ್ಲಿ ನಾವು ಇರಬೇಕು. ಆಮೇಲೆ ಹಲ್ಲೆಲೂಯ. ಆ ರೀತಿ ಆಶೀರ್ವಾದಕರವಾಗಿ. ಯಾಕಂದ್ರೆ ನೀನು ಒಬ್ಬಳು ಜೀವಿಸಿದ ಭಕ್ತಿ ಸಮಾಜನ ಪ್ರಭಾವಿತ ಮಾಡ್ತದೆ, ಆಶೀರ್ವಾದ ಮಾಡ್ತದೆ. ನೀನು ಒಬ್ಬಳೆ ಅಂತ ನೀನು ಅನ್ಕೋಬೇಡ, ನೀನು ಒಬ್ಬಳೆ ಅಂತ ನೀನು ಅನ್ಕೋಬಾರ್ದು. ನೀನು ಜೀವಿಸ್ತಿರೋ ಭಕ್ತಿ ಜೀವಿತ ಅನೇಕ ಆಶೀರ್ವಾದ ಆಗ್ತದೆ. ನೆನೆಸ್ಕೊಂತಾನ ದೇವರು. ನಿನ್ನ ಮಕ್ಕಳು ಮೊಮ್ಮಕ್ಕಳು ನೆನೆಸ್ಕೊಂತಾನ, ಆಶೀರ್ವದಿಸ್ತಾನ. ನಾವು ಕೆಟ್ಟದಾಗಿ ಸ್ವಲ್ಪ ನಡ್ಕೊಂಡಿವಿ ಅಂತ ಕೆಟ್ಟದ ಏನಾಗ್ತದೆ ಹೇಳು, ಸಮಾಜನೇ ಕೆಟ್ಟದಾಗಿ ನಡೆಸ್ತದೆ. ಹಾಗಿರಬಾರ್ದು. ನಮ್ಮ ಒಳ್ಳೆತನ ನೋಡಿ ಸಮಾಜ ಪ್ರಭಾವಿತ ಆಗಬೇಕು. ತಂದೆ ತಾಯಿಗಳು ತಲೆ ಎತ್ತಬೇಕು, ತಂದೆ ತಾಯಿಗಳು ಗೌರವವಾಗಿರ್ಬೇಕು. ಆಮೇಲೆ ಹಲ್ಲೆಲೂಯ. ಆ ರೀತಿ ನಾವು ಜೀವಿಸುವಂಥವ್ರಾಗಿರೋ. ಆಮೇಲೆ ಈ ಸ್ವಲ್ಪ ಮಾತುಗಳು ದೇವರು ಆಶೀರ್ವದಿಸಿ